ಓಂ ಶಾಂತಿ. ಡೇಟ್ ಆಗಿದೆ 27/7/1971. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ. बुद्धि रूपी नेत्र क्लियर और पावरफुल बनाओ. बुद्धि रूपी नेत्र क्लियर और पावरफुल बनाओ. ಬುದ್ಧಿ ಕಣ್ಣು ಕ್ಲಿಯರ್ ಆಗಿರಬೇಕು ಮತ್ತು ಪವರ್ಫುಲ್ ಆಗಿರಬೇಕು ಅಂತ ಹೇಳ್ತಾರೆ ಬಾಬಾ. ಕಣ್ಣು ಅಂದರೆ ಹೊರಗಿನ ಕಣ್ಣಲ್ಲ, ಬುದ್ಧಿ ರೂಪ ಅಂದರೆ ನಮ್ಮ ಬುದ್ಧಿ ಏನಾಗಿರ್ಬೇಕಂತ ಹೇಳ್ತಾರೆ ಬಾಬಾ, ಕ್ಲಿಯರ್ ಆಗಿರಬೇಕು, ಸ್ವಚ್ಛ ಆಗಿರಬೇಕು ಬುದ್ಧಿ. ಆಮೇಲೆ ಪವರ್ಫುಲ್ ಆಗಿರಬೇಕು. ಆತ್ಮನ 3 ಶಕ್ತಿಗಳು ಯಾವುವು? ಆತ್ಮನ 3 ಅಂಗಗಳು, ಶಕ್ತಿಗಳು ಅಂತ ಹೇಳ್ತೀವಲ್ಲ, ಮನ್, ಬುದ್ಧಿ, ಸಂಸ್ಕಾರ ಅಂತ ಹೇಳ್ತೀವಿ. ಬಾಬಾ ಹೇಳ್ತಾರೆ ಆತ್ಮನ 3 ಅಂಗಗಳು ಯಾವುದು? ಮನಸ್ಸು, ಬುದ್ಧಿ, ಸಂಸ್ಕಾರ. ಆ ಮನಸ್ಸು, ಬುದ್ಧಿ, ಸಂಸ್ಕಾರದಲ್ಲಿ ಬುದ್ಧಿ ರೂಪಿ ಕಣ್ಣು ಏನಾಗಿರ್ಬೇಕಂತೆ? ಕ್ಲಿಯರ್ ಆಗಿರಬೇಕು ಮತ್ತು ಪವರ್ಫುಲ್ ಆಗಿರಬೇಕು. ಬುದ್ಧಿ ರೂಪಿ ಕಣ್ಣು ಕ್ಲಿಯರ್ ಮತ್ತು ಪವರ್ಫುಲ್ ಆಗಿರಬೇಕು ಅಂತಂದರೆ ಏನು ಮಾಡಬೇಕು ಅಂತ ಬಾಬಾ ಇವತ್ತು ಹೇಳ್ತಾರೆ ನಮಗೆ. ಆಜ್ ಭಟ್ಟಿ ಕಿ ಪಢಾಯಿ ಕಾ ಪೇಪರ್ ಲಿಖತ್ ಮೇ ದಿಯಾ. ಇವತ್ತು ಭಟ್ಟಿಯ ಅಭ್ಯಾಸದ ಒಂದು ಪರೀಕ್ಷೆಯನ್ನು ಬರವಣಿಗೆಯಲ್ಲಿ ಕೊಟ್ಟಿದ್ರಂತೆ. ಫಿರ್ ಕಲ್ ಕೌನ್ಸಾ ಪೇಪರ್ ಶುರು ಹೋಗಾ ಯಹ ಜಾನ್ತೆ ಹೋ? ನಾಳೆ ಯಾವ ಪೇಪರ್ ಶುರು ಆಗ್ತದೆ ಇದು ಗೊತ್ತಿದೆ ಏನು ನಿಮಗೆ ಅಂತ ಕೇಳ್ತಾರೆ ಬಾಬಾ. ಪ್ರಾಕ್ಟಿಕಲ್ ಪೇಪರ್ ಮೇ ಕೌನ್ಸೆ ಕ್ವಶನ್ ಆನೆ ವಾಲೆ ಹೇ ಉನ್ಹೋಂಕೋ ಜಾನ್ತೆ ಹೋ? ಪ್ರಾಕ್ಟಿಕಲ್ನಲ್ಲಿ ಅಂದರೆ ಜೀವನದ ಪ್ರಾಕ್ಟಿಕಲ್ನಲ್ಲಿ ಯಾವ ಪ್ರಶ್ನೆ ಬರ್ತೈತಿ ಅಂತ ನಿಮಗೇನಾದರೂ ಗೊತ್ತಿದೆ ಏನು ಅಂತ ಕೇಳ್ತಾರೆ ಬಾಬಾ. ಕಿಸ್ ಪ್ರಕಾರಕ್ಕೆ ಕ್ವಶನ್ ಆಯಂಗೆ? ಯಾವ ತರಹದ ಪ್ರಶ್ನೆಗಳು ಬರ್ತವೆ? ಕಲ್ಪ ಪಹಲೆ ಕ್ಯಾ ಕ್ಯಾ ಹಮ್ ಆತ್ಮಾओं ದ್ವಾರ ಹುವಾ ಹೈ ವಹ ಸ್ಮೃತಿ ಆತಿ ಹೈ. ಕಲ್ಪದ ಮೊದಲು ಏನೇನಾಯಿತು ನಾವು ಆತ್ಮಗಳ ಮುಖಾಂತರ, ಅದೇನಾದರೂ ಸ್ಮೃತಿ ಇದೆ ಏನು ಅಂತ ಕೇಳ್ತಾರೆ ಬಾಬಾ. हाँ, जब यह स्मृति आती है तो क्वेश्चन कौन से आएंगे? यह स्मृति नहीं आती है. ಬಾಬಾ ಕೇಳ್ತಾರೆ, ಇದು ನಿಮಗೆ ನೆನಪಿದೆ ಏನು? ಯಾವ ಪ್ರಶ್ನೆ ಬರ್ತೈತಿ ಅಂತ, ಅದು ಸ್ಮೃತಿನಲ್ಲಿ ಬರ್ತದೇನು ಅಂತ ಕೇಳ್ತಾರೆ ಬಾಬಾ. ಮಾಯಾ ಸಾಮ್ನಾ ತೋ ಕರೆಗಿ ಲೇಕಿನ್ ಕಿಸ್ ರೂಪೋ ಮೇ ಕರೆಗಿ ಯಹ ಭಿ ಜಾನ್ತೆ ಹೋ ಕಿ ನಹಿ? ಬಾಬಾ ಕೇಳ್ತಾರೆ, ಮಾಯೆ ಎದುರುಗಡೆ ಬರ್ತದೆ, ಯಾವ ರೂಪದಲ್ಲಿ ಬರ್ತದೆ ಅದೇನಾದರೂ ಗೊತ್ತಿದೆಯೋ ಅಥವಾ ಇಲ್ವೋ ಅಂತ ಕೇಳ್ತಾರೆ ಬಾಬಾ. ಮಾಸ್ಟರ್ ನಾಲೆಜ್ಫುಲ್ ಬನ್ಕರ್ ಜಾ ರಹೆ ಹೋನಾ? ನೀವು ಜೀವನ ಹೇಗೆ ನಡೆಸ್ತಾ ಇದ್ದೀರಿ? ನಾನು ಆತ್ಮ ಏನಾಗಿದ್ದೀನಿ? ಮಾಸ್ಟರ್ ಜ್ಞಾನ ಸಾಗರ ಅಂತ ತಿಳ್ಕೊಂಡು ನಡೀತಾ ಇದ್ದೀರೇನು ಅಂತ ಕೇಳ್ತಾರೆ ಬಾಬಾ. ಮಾಸ್ಟರ್ ನಾಲೆಜ್ಫುಲ್ ಕೋ ತೋ ಇನ್ ಅಡ್ವಾನ್ಸ್ ಸಭಿ ಮಾಲೂಮ್ ಪಡ್ ಹಿ ಜಾತಾ ಹೈ. ಒಂದು ವೇಳೆ ನೀವು ಮಾಸ್ಟರ್ ಜ್ಞಾನಸಾಗರ ಆಗಿತ್ತು ಅಂತಂದರೆ ಅಡ್ವಾನ್ಸ್ ಆಗಿ ಏನು ಪ್ರಶ್ನೆ ಬರ್ತದೆ, ಮಾಯೆ ಯಾವ ರೂಪದಲ್ಲಿ ಬರ್ತದೆ ಅನ್ನೋದು ನಿಮಗೆ ಗೊತ್ತಾಗ್ತದೆ ಅಂತ ಹೇಳ್ತಾರೆ ಬಾಬಾ. ಜೈಸೆ ಸೈನ್ಸ್ ವಾಲೆ ಅಪನೆ ಯಂತ್ರೋ ದ್ವಾರ ಜೋ ಭಿ ಕೋಯಿ ಘಟನಾ ಜೈಸೆ ಕಿ ತೂಫಾನ್ ವ ಬಾರಿಶ್ ಕಾ ಆನಾ ವ ಧರತಿ ಕಾ ಹಿಲ್ನಾ ಆದಿ ಪೆಹಲೆ ಸೆ ಹಿ ಜಾನ್ ಲೇತೆ ಹೇ. ಅಲ್ಲ, ಈಗ ಶುರುವಾಗಿದೆ ಅಲ್ಲ ಚಂಡಮಾರುತ ಬೀಸ್ತದೆ ಅಂಥೇಳಿ ಮುಂಚೆನೇ ಹೇಳ್ತಾರಲ್ಲ ಅವ್ರು ನಮಗೆ. ಭೂಕಂಪ ಆಗ್ತದಂತನೂ ಮುಂಚೆ ಹೇಳ್ತಾರೆ. ಆಮೇಲೆ ಗಾಳಿ ಎಷ್ಟು ಬರ್ತದೆ ಅನ್ನೋದನ್ನು ಎಲ್ಲ ಹೇಳ್ತಾರೆ. ಅದು ಎದರ ಮುಖಾಂತರ ಹೇಳ್ತಾರೆ ಅವರು? ಸೈನ್ಸದ, ವಿಜ್ಞಾನದ ಯಂತ್ರಗಳ ಮುಖಾಂತರ ಅವರೆಲ್ಲ ಮುಂಚೆನೇ ಅಲರ್ಟ್ ಮಾಡ್ತಾರೆ ನಮಗೆ ಹೇಳಿ, ಹಿಂಗೆ ಚಂಡಮಾರುತ ಬರೋದದ, ಮೀನುಗಾರರು ಯಾರು ಸಮುದ್ರಕ್ಕೆ ಇಳಿಬೇಡಿ, ಯಾರೂ ಆ ಕಡೆ ಈ ಕಡೆ ಹೋಗಬೇಡಿ ಅಂತ ಹಿಂಗೆಲ್ಲ ನಮ್ಗೆ ಇನ್ಫಾರ್ಮ್ ಮಾಡ್ತಾರಲ್ಲ ಮುಂಚೆನೇ. ಅದಕ್ಕೆ ಬಾಬಾ ಹೇಳ್ತಾರೆ ಮಳೆ ಬರ್ತದೆ, 1 ವಾರ ಎಲ್ಲೋ ಅಲರ್ಟ್ ಇದೆ, ಇದೆಲ್ಲ ಹೇಳಿದಾರಲ್ಲ ಈ ಪೇಪರ್ನಾಗ ಬರ್ತದಲ್ಲ. ಅದು ಎದ್ರ ಮುಖಾಂತರ ಹೇಳ್ತಾರೆ? ವಿಜ್ಞಾನದ ಯಂತ್ರಗಳ ಮುಖಾಂತರ ಹೇಳ್ತಾರಲ್ಲ. ಹಾಗೆಯೇ ಬಾಬಾ ಹೇಳ್ತಾರೆ, ತೋ
क्या आप सभी भी मास्टर नॉलेजफुल बनने से इन एडवांस अपनी बुद्धि बल द्वारा नहीं जान सकते हो? ಹಾಗೆ ವಿಜ್ಞಾನದ ಮುಖಾಂತರ, ಸೈನ್ಸ್ ಮುಖಾಂತರ ಮುಂಚೆ ಬರ್ತಕ್ಕಂಥ ತೊಂದರೆಗಳನ್ನು ಮುಂಚೆನೇ ಹೇಳ್ತಾರೋ ಹಾಗೆ ನೀವು ಕೂಡ ಮಾಸ್ಟರ್ ಜ್ಞಾನಸಾಗರ ಆಗಿ ಮುಂಚೆನೇ ಬುದ್ಧಿಯ ಶಕ್ತಿಯ ಮುಖಾಂತರ ಮಾಯೆ ಹೇಗೆ ಬರ್ತದೆ ಅನ್ನೋದು ಗೊತ್ತಾಗೋದಿಲ್ಲೇನು ಅಂತ ಕೇಳ್ತಾರೆ ಬಾಬಾ. दिन प्रतिदिन जितना जितना अपनी स्मृति की समर्थि में आते जाएंगे, अर्थात अपनी आत्मा रूपी नेत्र को पावरफुल बनाते जाएंगे, क्लियर बनाते जाएंगे, उतना उतना कोई भी अगर विघ्न आने वाला होगा तो पहले से ही यह महसूस आएगी कि आज कोई पेपर होने वाला है. ಅದಕ್ಕೆ ಬಾಬಾ ಹೇಳ್ತಾರೆ, ದಿನ ಪ್ರತಿದಿನ ನೀವು ಎಷ್ಟೆಷ್ಟು ಸ್ಮೃತಿ ಸಮರ್ಥಿ ಆಗ್ತಾ ಹೋಗ್ತೀರೋ, ಅಂದರೆ ಆತ್ಮಾರೂಪಿ ಕಣ್ಣನ್ನು ಪವರ್ಫುಲ್ ಮಾಡ್ಕೊಳ್ತೀರೋ, ಕ್ಲಿಯರ್ ಆಗ್ತಾ ಹೋಗ್ತದೋ, ಅಷ್ಟು ನಿಮಗೆ ನಾಳೆ ವಿಘ್ನಗಳು ಬರ್ತಾವೆ ಅಂತಂದರೆ ನಿಮಗೆ ಮುಂಚೆನೇ ಗೊತ್ತಾಗ್ತದೆ ಅಂತ ಹೇಳ್ತಾರೆ ಬಾಬಾ. ಅದರ ಅನುಭವಕ್ಕೆ ಬರ್ತದೆ ಅಂತ ಹೇಳ್ತಾರೆ ಬಾಬಾ. ಹೊರಗಡೆಯವ್ರು ಹೇಳೋದಿಲ್ಲ, ಹೊರಗಡೆಯವ್ರಿಗೂ ಗೊತ್ತಾಗ್ತಿರ್ತದೆ. ಯಾಕೋ ಸಂಕಟ ಆಗ್ಲಿಕ್ಕತ್ತದ, ಏನೋ ಆಗಂಗೆ ಕಾಣಿಸ್ತೈತಿ ಅಂತ ಹೇಳ್ತಾರಲ್ಲ, ಮತ್ತು ಅವ್ರು ಏನೋ ಜ್ಞಾನ ಇಲ್ಲದವ್ರೇ ಅಷ್ಟೆಲ್ಲ ಹೇಳ್ತಾರಂತಂದರೆ ನಾವೇನಾಗಿದ್ದೀವಿ, ಮಾಸ್ಟರ್ ಜ್ಞಾನಸಾಗರ ಆಗಿದ್ದೀವಿ ಅಂತಂದಾಗ ನಮಗೆ ಗೊತ್ತಾಗಂಗಿಲ್ಲೇನು ಅಂತ ಕೇಳ್ತಾರೆ ಬಾಬಾ. और जितना जितना इन एडवांस मालूम पड़ता जाएगा तो पहले से ही होशियार होने के कारण ವಿಘ್ನೋ ಮೇ ಸಫಲತಾ ಪಾಲೆಂಗೆ. ಅದಕ್ಕೆ ಬಾಬಾ ಹೇಳ್ತಾರೆ, ಎಷ್ಟೆಷ್ಟು ನೀವು ಅಡ್ವಾನ್ಸ್ ಆಗಿ ಆ ವಿಘ್ನಗಳು ಬರ್ತಾವೆ ಅನ್ನೋದು ಮುಂಚೆನೇ ಗೊತ್ತಾಯಿತು ಅಂತಂದರೆ ನಾವೇನಾಗ್ಬೋದು, ಅಲರ್ಟ್ ಆಗ್ಬೋದು. ಅಲರ್ಟಾಗಿ ಆ ವಿಘ್ನದಿಂದ ಈಸಿಯಾಗಿ ಏನಾಗ್ಬೋದು, ಪಾರಾಗ್ಬೋದು. ಅದರಲ್ಲಿ ನಮಗೆ ಸಫಲತೆ ಸಿಗ್ತದೆ ಅಂತ ಹೇಳ್ತಾರೆ ಬಾಬಾ. जैसे आजकल की गवर्नमेंट को जब पहले से ही मालूम पड़ जाता है कि दुश्मन आने वाला है, ಈಗ ಸರ್ಕಾರಕ್ಕೂ ಗುರ್ತಿದೆಯಲ್ಲ, ಏನು ವೈರಿಗಳು ಬರ್ತಾರೆ, ಅಲ್ಲಿ ಕೂತಿದ್ದಾರೆ, ಇಲ್ಲಿ ಕೂತಿದ್ದಾರೆ, ಬರ್ತಾರಲ್ಲ ಗ್ಯಾಂಗ್, ಆ ಗ್ಯಾಂಗು ಈ ಗ್ಯಾಂಗು, ತುಡುಗರು ಬಂದಿದ್ದಾರೆ, ಅಲ್ಲಿ ಬಂದಿದ್ದಾರೆ ಅಂತ ಹೇಳಿ ಎಲ್ಲರಿಗೂ ಏನು ಮಾಡ್ತಾರೆ, ಅಲರ್ಟ್ ಮಾಡ್ತಾರೆ. तो पहले से ही तैयार करने के कारण विजयी बन सकते हैं. ಗುಪ್ತಚರ ದಳ ಅಂತಿರ್ತದೆ, ಅದು ಇರ್ತದೆ, ಅವ್ರಿಗೆಲ್ಲ ಗೊತ್ತಾಗ್ತದೆ ಇಂತಿಂಥವ್ರು ಇಲ್ಲಿ ಬಂದಿದ್ದಾರೆ, ಅಲರ್ಟ್ ಆಗಿರಬೇಕು, ಯುದ್ಧ ಆಗ್ತದೆ. ಈ ಥರ ಎಲ್ಲ ರೀತಿಯಿಂದ ಏನಾಗ್ತಾರೆ, ವೈರಿಗಳು ನಮ್ಮ ದೇಶವನ್ನು ಅಟ್ಯಾಕ್ ಮಾಡ್ತಾರೆ ಅಂತ ಗೊತ್ತಾಗಿ ಅವ್ರು ಏನು ಮಾಡ್ತಾರೆ, ತಯಾರಿ ಮಾಡ್ಕೋತಾರಲ್ಲ. ಆ ಥರ ತಯಾರಿ ಮಾಡ್ಕೊಂಡಾಗ ಏನಾಗ್ತದೆ, ಆ ಯುದ್ಧದಲ್ಲಿ ನಮಗೆ ವಿಜಯ ಆಗ್ತದೆ. ಅವ್ರು ಅಚಾನಕ್ ಆಕ್ರಮಣ ವಿಜಯಿ ನಹಿ ಬನಾ ಸಕ್ತಾ. यहाँ एक तो त्रिकालदर्शी होने के नाते कल्प पहले की स्मृति ऐसे अनुभव करते हो जैसे कि कल की बात है, और दूसरा फिर नॉलेजफुल होने के नाते से तीसरा बुद्धि रूपी नेत्र पावरफुल और क्लियर होने के कारण वह इन एडवांस की बातों को कैच कर लेते हैं. ಬಾಬಾ ಹೇಳ್ತಾರೆ, ಇಲ್ಲಿ ಅವರಂತೂ ಹಾಗೆ ಮಾಡ್ತಾರೆ, ಅವ್ರಿಗೆ ಗೊತ್ತಾಗ್ತದೆ ವೈರಿಗಳು ಬರ್ತಾರೆ, ನಾವೇನಾಗಬೇಕು, ಎಲ್ಲ ಯುದ್ಧದ ತಯಾರಿನಲ್ಲಿರಬೇಕು. ಅವ್ರು ಬಂದ ತಕ್ಷಣ ಅವ್ರಿಗೆ ನಾವು ಆಕ್ರಮಣ ಮಾಡಿದ್ರೆ ವಿಜಯಿ ಆಗ್ತೀವಿ. ಇನ್ನು ಇಲ್ಲೇ ಈ ಜ್ಞಾನದಲ್ಲಿ ಬಂದಾಗ ಒಂದು ನಾವೇನಾಗಿದ್ದೀವಿ, ತ್ರಿಕಾಲದರ್ಶಿ ಆಗಿದ್ದೀವಿ. ತ್ರಿಕಾಲದರ್ಶಿ ಅಂತಂದ್ರೇನು, ಕಲ್ಪದ ಮೊದಲದ್ದು ಸ್ಮೃತಿ ಇದೆ, ಈಗಿಂದು ಸ್ಮೃತಿ ಇದೆ, ಮುಂದಿಂದು ಸ್ಮೃತಿ ಇದೆ, ಅದನ್ನು ಅನುಭವ ಮಾಡ್ತೀವಿ. ಜೈಸೆ ಕಿ ಕಲ್ ಕಿ ಬಾತ್ ಹೇ, ಅದು ನಿನ್ನಿದಾಗಿತ್ತು. ಇನ್ನು ದೂಸರಾ, ಇನ್ನು ಎರಡನೇದ್ದೇನು, ನಾಲೆಜ್ಫುಲ್ ಆಗಿದ್ದೀರಾ. ನಾಲೆಜ್ಫುಲ್ ಆಗಿದ್ದೀವಲ್ಲ, ಬಾಬಾ ಎಲ್ಲ ನಮಗೆ ಜ್ಞಾನ ಹೇಳಿದ್ದೀರಿ. ನಾಲೆಜ್ಫುಲ್ ಕೆ ನಾತೆ ಸೆ ಇನ್ನು ತೀಸರಾ, ಮೂರನೇದ್ದು ಬುದ್ಧಿರೂಪಿ ನೇತ್ರ ಪಾವರ್ಫುಲ್ और ಕ್ಲಿಯರ್ ಹೋನೆ ಕೆ ಕಾರಣ. ಬುದ್ಧಿ ಏನಾಗಿದೆ ನಮ್ಮದು, ಪವರ್ಫುಲ್ ಇದೆ, ಕ್ಲಿಯರ್ ಇದೆ. ಈ ರೀತಿ ಇರೋದ್ರಿಂದ ಇನ್ ಅಡ್ವಾನ್ಸ್ ಆಗಿ ಎಲ್ಲ ಮಾತುಗಳನ್ನು ನಾವೇನು ಮಾಡ್ತೀವಿ, ಕ್ಯಾಚ್ ಮಾಡೋ ಶಕ್ತಿ ನಮಗಿದೆ ಅಂತ ಹೇಳ್ತಾರೆ ಬಾಬಾ. तो तीनों ही प्रकार से अगर अटेंशन है
ಮೂರು ಪ್ರಕಾರದ ಅಟೆನ್ಷನ್. ಮೂರು ಪ್ರಕಾರ ಏನು? ತ್ರಿಕಾಲದರ್ಶಿ, ನಾಲೆಜ್ಫುಲ್, ಬುದ್ಧಿರೂಪಿ, ಕ್ಲಿಯರ್. ಇವು ಮೂರು ಇತ್ತು ಅಂತಂದರೆ ನಮಗೆ ಅಡ್ವಾನ್ಸ್ ಆಗಿ ನಮಗೇನಾಗ್ತದೆ, ಏನು ಸಮಸ್ಯೆ ಬರ್ತದೆ ಅಂತ ಗೊತ್ತಾಗ್ತದೆ. ಅದಕ್ಕೆ ಆ ಮೂರು ವಿಷಯಗಳ ಕಡೆ ನಿಮಗೇನಿರಬೇಕು? ಅಟೆನ್ಷನ್ ಇರಬೇಕು. स्थिति है तो क्या आने वाले विघ्नों को पहले से ही परख नहीं सकते हो? ಈ ಮೂರು ರೂಪದ ಸ್ಥಿತಿ ಇದ್ದರೆ ಮುಂಚೆನೇ ನಿಮಗೆ ಪರಖ್ ಮಾಡ್ಕೊಳ್ಳಿಕ್ಕಾಗೋದಿಲ್ಲೇನು, ಚೆಕ್ ಮಾಡ್ಕೊಳ್ಳಿಕ್ಕಾಗೋದಿಲ್ಲೇನು ಅಂತ ಕೇಳ್ತಾರೆ ಬಾಬಾ. और जैसे जैसे इन एडवांस में परख व पहचान होती जाएगी तो कभी भी हार नहीं होगी. ಅದಕ್ಕೆ ಬಾಬಾ ಹೇಳ್ತಾರೆ, ಮುಂಚೆನೇ ನಿಮಗೆ ಎಲ್ಲವೂ ಗೊತ್ತಿತ್ತು, ಪರಖ ಮಾಡೋ ಶಕ್ತಿ ಇರಬೇಕು, ಅದನ್ನು ಗುರುತಿಸೋ ಶಕ್ತಿ ಇರಬೇಕು. ಇತ್ತು ಅಂತಂದರೆ ನೀವೆಂದೂ ಮಾಯೆಗೆ ಸೋಲುವುದಿಲ್ಲ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಸದಾ ವಿಜಯೀ ಹೋಂಗೆ, ಯಾವಾಗಲೂ ವಿಜಯಿ ಆಗ್ತೀರಾ. जैसे नेत्र ठीक न होने के कारण व CID की चेकिंग ठीक न होने के कारण कभी गवर्नमेंट भी धोखा खा लेती है. ಬಾಬಾ ಹೇಳ್ತಾರೆ, ಕಣ್ಣುಗಳು ಸರಿ ಇಲ್ಲದ ಕಾರಣ ಅಥವಾ CID ಚೆಕಿಂಗ್ ಸರಿ ಇಲ್ಲದ ಕಾರಣ ನಮಗೆ ಗೌರ್ಮೆಂಟಿಗೆ ಎಲ್ಲ ಕ್ಲಿಯರ್ ಆಗಿ ಗೊತ್ತಾಗೋದಿಲ್ಲ. ಆವಾಗ ಗೌರ್ಮೆಂಟಿಗೆ ಏನಾಗ್ತದೆ? ಧೋಖಾ ಆಗ್ತಿರ್ತದಲ್ಲ. ಗುಪ್ತಚರ ದಳದವರು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತಂದರೆ, ಅವರು ನಮ್ಮ ದೇಶದೊಳಗೆ ಎಂಟ್ರಿ ಆಗಿದ್ದು ನಮಗೆ ಗೊತ್ತಾಗಲಿಲ್ಲ ಅಂದರೆ ನಮಗೆಲ್ಲ ಏನಾಗ್ತದೆ? ಲಾಸ್ ಆಗಿಬಿಡ್ತದೆ. ಅದಕ್ಕೆ ಹೇಳ್ತಾರೆ ಬಾಬಾ, ಇದೇ ರೀತಿಯಿಂದ ಸದೈವ್ ಅಪನೇ ಬುದ್ಧಿ ರೂಪಿ ನೇತ್ರ ಕಿ ಸಂಭಾಲ್ ಹೋನಿ ಚಾಹಿಯೇ. ಅದಕ್ಕಾಗಿ ನಿಮ್ಮ ಕಣ್ಣುಗಳನ್ನು, ಬುದ್ಧಿರೂಪಿ ಕಣ್ಣುಗಳನ್ನು ಏನು ಮಾಡಬೇಕು? ಯಾವಾಗಲೂ ಸಂಭಾಲನೆ ಮಾಡಬೇಕು. ಯಥಾರ್ಥ ರೀತಿ ಸೆ ಕಾರ್ಯ ಕರ್ ರಹಾ ಹೇ. ಬುದ್ಧಿರೂಪಿ ಕಣ್ಣು ಸಹಜವಾಗಿ ಕಾರ್ಯವನ್ನು ಮಾಡ್ತಿದೆ ಏನು ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, CID का और क्या अर्थ है? CID ಅಂದರೆ ಏನು ಅಂತ ಕೇಳ್ತಾರೆ ಬಾಬಾ. ಚೆಕ್ಕಿಂಗ್ ಹಿ CID है. CID ಅಂದರೆ ಏನಂತಾರೆ ಬಾಬಾ? ಚೆಕ್ಕಿಂಗ್. ಏನು ಚೆಕ್ಕಿಂಗ್ ಮಾಡ್ಕೋಬೇಕು? ನಮ್ಮ ಕರ್ಮೇಂದ್ರಿಯಗಳನ್ನು ಯಾವಾಗಲೂ ಚೆಕ್ಕಿಂಗ್ ಮಾಡ್ತಿರಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಚೆಕ್ಕಿಂಗ್ ರೂಪಿ CID होशियार है तो कभी भी दुश्मन से हार नहीं खा सकते. ಬಾಬಾ ಹೇಳ್ತಾರೆ, CID ಚೆಕ್ಕಿಂಗ್ ಹುಷಾರಿದ್ರು ಅಂತಂದರೆ ದುಶ್ಮನಿಂದ, ವೈರಿಗಳಿಂದ ನಾವೆಂದೂ ಸೋಲನ್ನು ಅನುಭವಿಸೋದಿಲ್ಲ. इसलिए अब भी प्रयत्न करो कि पहले से ही मालूम रहे. ಅದಕ್ಕಾಗಿ ಆ ಮಾಯೆ ಬರೋಕ್ಕಿಂತ ಮುಂಚೆನೇ ನಮ್ಗೆ ಗೊತ್ತಾಗಬೇಕು, ಅದಕ್ಕೆ ಹುಷಾರಾಗಿರಬೇಕು ಅಂತಾರೆ ಬಾಬಾ. जैसे बारिश होने वाली होती है तो प्रकृति पहले से ही सावधानी जरूर देती है. ಮಳೆ ಬರ್ತೈತಿ ಅಂತ, ಮಳೆ ಬರೋದಿದ್ದರೆ ಪ್ರಕೃತಿ ನಮಗೆ ಮುಂಚೆನೇ ಹೇಳ್ತದೆ. ಹೆಂಗೆ ಹೇಳ್ತದೆ? ಮಳೆ ಬರ್ತದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗ್ತದೆ? ಮೋಡ ಆಗ್ತದೆ, ಆವಾಗ ನಾವೇನು ಅಂದ್ಕೊಳ್ತೀವಿ? ಮಳೆ ಬರ್ತದೆ ಅಂತ ಅಂದ್ಕೊಳ್ತೀವಿ. ಅದಕ್ಕೆ ಬಾಬಾ ಹೇಳ್ತಾರೆ, ಅಗರ್ ನಾಲೆಜ್ಫುಲ್ ಹೋ ತೋ ಪ್ರಕೃತಿ ಕೆ ವಿಘ್ನ ಸೆ ವಹ ಬಚ್ ಸಕ್ತಾ ಹೈ. ಯಾರು ನಾಲೆಜ್ಫುಲ್ ಆಗಿರ್ತಾರೋ ಅವರು ಪ್ರಕೃತಿಯ ವಿಘ್ನಗಳಿಂದ ಬಚಾವಾಗ್ತಾರೋ, ಸುರಕ್ಷಿತ ಆಗ್ತಾರೆ. ಅಗರ್ ನಾಲೆಜ್ಫುಲ್ ನಹಿ ತೋ ಪ್ರಕೃತಿ ಕಿ जो भिन्न भिन्न छोटी छोटी चीज़ें दुख के व बीमार के निमित्त बनती है उनके अधीन बन जाते हैं. कारण क्या होगा? ಬಾಬಾ ಹೇಳ್ತಾರೆ, ನಾಲೆಜ್ಫುಲ್ ಇಲ್ಲ ಅಂತಂದರೆ ಪ್ರಕೃತಿಯ ವಿವಿಧ ರೀತಿಯ ಸಣ್ಣ ಸಣ್ಣ ದುಃಖಗಳು ನಮಗೆ ಬರ್ತಾವೆ, ಅನೇಕ ರೋಗಗಳು ಬರ್ತಾವೆ, ಅದರದ್ದು ಅಧೀನ ಆಗಿಬಿಡ್ತೀವಿ. ಅದಕ್ಕೆ ಕಾರಣ ಏನು ಅಂತ ಕೇಳ್ತಾರೆ ಬಾಬಾ. ಪೆಹಚಾನ್ ವ ನಾಲೆಜ್ಗೆ ಕಮ್ಮಿ, ನಮಗೆ ಗೊತ್ತಾಗೋದಿಲ್ಲ, ಅದನ್ನು ಗುರ್ತಿಸೋದಾಗಂಗಿಲ್ಲ. ಆಮೇಲೆ ನಮಗೆ ಜ್ಞಾನದ ಕಮ್ಮಿ ಇರೋದ್ರಿಂದ ಏನಾಗ್ಬಿಡ್ತೀವಿ? ಆ ಎಲ್ಲದರ ಅಧೀನ ಆಗ್ಬಿಡ್ತೀವಿ. तो जैसे जैसे याद की शक्ति अर्थात साइलेंस की शक्ति अपने में भरती जाएगी तो पहले से ही मालूम पड़ेगा कि आज कुछ होने वाला है. ಅದಕ್ಕೆ ಹೇಳ್ತಾರೆ ಬಾಬಾ, ಎಷ್ಟೆಷ್ಟು ನೀವು ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡ್ತಾ ಹೋಗ್ತೀರೋ,
ಶಾಂತಿಯ ಶಕ್ತಿ ಹೆಚ್ಚು ಮಾಡ್ಕೊಳ್ತೀರೋ, ತಮ್ಮಲ್ಲಿ ಶಾಂತಿಯ ಶಕ್ತಿ ತುಂಬಿತು ಅಂತಂದರೆ ಎಲ್ಲವೂ ನಿಮಗೆ ಮುಂಚೆನೇ ಗೊತ್ತಾಗ್ತದೆ, ಇವತ್ತು ಏನೋ ಆಗೋದಿದೆ. जो दिन प्रतिदिन जो अनन्य महारथी अटेंशन और चेकिंग में रहते हैं, वह यह अनुभव करते जा रहे हैं. ಯಾರು ದಿನಂಪ್ರತಿದಿನ ಅನನ್ಯ ಮಹಾರಥಿಗಳೇನಿದ್ದಾರೋ, ಚೆಕ್ಕಿಂಗ್ನಲ್ಲಿ ಅಟೆನ್ಷನ್ ಕೊಡ್ತಾರೋ, ಅವ್ರಿಗೆ ಈ ಅನುಭವ ಆಗ್ತದೆ. बुखार भी आने वाला होता है तो पहले से ही उसकी निशानियाँ दिखाई पड़ती है. ನೆಗಡಿ ಬರ್ತೈತಿ ಅಂತಂದರೆ ಮುಂಚೆನೇ ನಮ್ಗೆ ಗೊತ್ತಾಗ್ತದೆ, ಯಾಕೋ ಏನೋ ವ್ಯತ್ಯಾಸ ಆಗ್ತಿದೆ, ನೆಗಡಿ ಬರಂಗೆ ಕಾಣಿಸ್ತದೆ, ಜ್ವರ ಬಂದಂಗೆ ಬರೋಕ್ಕೆ ಕಾಣಿಸ್ತವೆ ಅಂತ ಗೊತ್ತಾಗ್ತದಲ್ಲ. ಹಾಗೇ ಹೇಳ್ತಾರೆ ಬಾಬಾ, तो इसमें भी अगर नॉलेजफुल है तो जो पेपर आने वाला है उसकी कोई निशानियाँ जरूर होती है. ಇಲ್ಲಿನೂ ಕೂಡ ಮಾಯೆ ಅಥವಾ ಏನಾದರೂ ತೊಂದರೆ ಆಗೋದಿತ್ತು ಅಂತಂದರೆ ಕೆಲವೊಂದು ನಿಶಾನಿಗಳನ್ನು ಮುಂಚೆನೇ ನಮಗೆ ಹೇಳ್ತದೆ ಅಂತ ಹೇಳ್ತಾರೆ ಬಾಬಾ. ಲೇಕಿನ್ ಪರಖನೆ ಕಿ ಶಕ್ತಿ ಪವರ್ಫುಲ್ ಹೋ ತೋ ಕಭಿ ಹಾರ್ ನಹಿ ಸಕ್ತಿ. ಗೊತ್ತಾಗಬೇಕು ಅಂತಂದರೆ ಮೊದಲು ನಮ್ಮಲ್ಲಿ ಏನಿರಬೇಕು, ಪರಖ್ ಮಾಡ್ತಕ್ಕಂಥ ಶಕ್ತಿ ಇರಬೇಕು. ಪವರ್ಫುಲ್ ಶಕ್ತಿ ಇದ್ದರೆ ಎಂದೂ ಕೂಡ ನಾವು ಸೋಲನ್ನು ಅನುಭವಿಸೋದಿಲ್ಲ. ज्योतिषी भी अपने ज्योतिष की नॉलेज से, ग्रहों की नॉलेज से आने वाली आपदाओं को जानते हैं. ಯಾರು ಜ್ಯೋತಿಷಿಗಾರಿರ್ತಾರೋ, ಅವ್ರು ಅಭ್ಯಾಸ ಮಾಡಿರ್ತಾರೋ, ಅದರ ಜ್ಞಾನ ಇರ್ತದೋ, ಅವರು ಕೂಡ ಮುಂಚೆನೇ ಹೇಳ್ತಾರೆ, ಗ್ರಹಗಳ ಜ್ಞಾನದ ಬಗ್ಗೆ ಹೇಳ್ತಾರೆ, ಮುಂದೆ ಬರುವ ವಿಪತ್ತುಗಳ ಬಗ್ಗೆನೂ ಕೂಡ ಅವರು ಹೇಳ್ತಾರೆ. ಆಪ್ಕಿ ನಾಲೆಜ್ಗೆ ಆಗೆ ತೋ ವಹ ನಾಲೆಜ್ ಕುಚ್ ಭಿ ನಹಿ ಹೇ ಅಂತ ಹೇಳ್ತಾರೆ ಬಾಬಾ. ನಿಮ್ಮ ಜ್ಞಾನದ ಮುಂದೆ ಆ ಜ್ಞಾನ ಏನೂ ಇಲ್ಲ. ಈಗ ಟಿ ವಿನಲ್ಲಿ ಹೇಳ್ತಿದ್ದಾರಲ್ಲ, ನ್ಯೂಸ್ನಲ್ಲಿ, ಆ ವಂಗಾ ಬಾಬಾ ಅಂತೇನೋ ಇದ್ದಾರೆ ನೋಡ್ರಿ, ಅವ್ರ ಕಣ್ಣಿಲ್ಲ ಎರಡು, ಅವ್ರಿಗೆಲ್ಲ ಮುಂದಿದ್ದು ಎಲ್ಲ ಗೊತ್ತಾಗ್ತದೆ, ಅದು ಭಾಳ ಜೋರು ನಡೆದದೆ ಟಿ ವಿಯಾಗಿ. ಈಗ ಅದಕ್ಕೆ ಹೇಳ್ತಾರೆ ಬಾಬಾ, ಅಷ್ಟು ಅವ್ರಿಗೇನೋ ಪರಮಾತ್ಮನ ಜ್ಞಾನ ಇಲ್ಲದವ್ರಿಗೇ ಅಷ್ಟೆಲ್ಲ ಗೊತ್ತಿದೆ ಅಂತಂದರೆ ಯಾಕೆ ಗೊತ್ತಾಗ್ತದೆ ಅವ್ರಿಗೆ? ಅವ್ರಿಗೂ ಬುದ್ಧಿ ರೂಪಿ ಕಣ್ಣು ಏನಿರ್ತದೆ, ಕ್ಲಿಯರ್ ಇರ್ತದೆ, ಅದು ಎಲ್ಲ ಗೊತ್ತಾಗ್ತದೆ. ಆದರೆ ಬಾಬಾ ಹೇಳ್ತಾರೆ, ನೀವು ಅವ್ರಿಗಿಂತ ಶ್ರೇಷ್ಠ ಇದ್ದೀರಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, आपकी नॉलेज के आगे तो वह नॉलेज कुछ भी नहीं है, तुच्छ कहेंगे. तो जब कुछ नॉलेज वाले एडवांस को जान सकते हैं अपनी नॉलेज की पावर से, तो क्या इतनी श्रेष्ठ नॉलेज से मास्टर नॉलेजफुल यह नहीं जान सकते. ಬಾಬಾ ಹೇಳ್ತಾರೆ, ಅಂಥ ಜ್ಞಾನದವ್ರಿಗೆ ಅವ್ರಿಗೆ ಎಲ್ಲ ಅಡ್ವಾನ್ಸ್ ಆಗಿ ಗೊತ್ತಾಗ್ತದೆ. ಇನ್ನು ನಿಮ್ಮ ಜ್ಞಾನ ಎಷ್ಟಿದೆ, ಭಾರಿ ಪವರ್ಫುಲ್ ಇದೆ. ಈ ಶಕ್ತಿಯಿಂದ ಶ್ರೇಷ್ಠ ಜ್ಞಾನ, ಮತ್ತು ನೀವೇನಾಗಿದ್ದೀರಾ, ಮಾಸ್ಟರ್ ಜ್ಞಾನ ಸಾಗರ ಆಗಿದ್ದೀರಾ, ನಿಮಗೆ ಗೊತ್ತಾಗೋದಿಲ್ಲೇನು ಅಂತ ಕೇಳ್ತಾರೆ ಬಾಬಾ. ನಹಿ ಜಾನ್ ಸಕ್ತೆ ತೋ ಇಸ್ಕಾ ಕಾರಣ್ ಯಹ ಹೈ ಕಿ ಬುದ್ಧಿ ರೂಪಿ ನೇತ್ರ ಕ್ಲಿಯರ್ ನಹಿ ಹೈ. ಗೊತ್ತಾಗ್ತಿಲ್ಲ ನಿಮಗೆ ಅಂತಂದರೆ ಏನರ್ಥ? ನಿಮ್ಮ ಬುದ್ಧಿಯ ಕಣ್ಣು ಕ್ಲಿಯರ್ ಆಗಿಲ್ಲ. ಅವ್ರ ಕ್ಲಿಯರ್ ನ ಹೋನೆ ಕಾರಣ ಕ್ಯಾ? ಕ್ಲಿಯರ್ ಇಲ್ಲ ಅಂತಂದರೆ ಅದಕ್ಕೆ ಕಾರಣ ಏನು? ಕೇರ್ಫುಲ್ ನಹಿ. ಕ್ಲಿಯರ್ ಇಲ್ಲ ಅಂದರೆ ಏನರ್ಥ ಹೇಳ್ತಾರೆ ಬಾಬಾ? ನೀವು ಕೇರ್ಫುಲ್ ಇಲ್ಲ, ಅಟೆನ್ಷನ್ ಕೊಡೋಂಗಿಲ್ಲ ಅಂತ ಹೇಳ್ತಾರೆ ಬಾಬಾ. ಕೇರ್ಫುಲ್ ನ ಹೋನೆ ಕೆ ಕಾರಣ ನಾಲೆಜ್ಫುಲ್ ನಹಿ. नॉलेजफुल न होने के कारण पावरफुल नहीं. पावरफुल न होने के कारण जो विजयी की प्राप्ति होनी चाहिए वह नहीं होती. ನೋಡ್ರಿ ಹೆಂಗೆ ಹೇಳ್ತಾರೆ ಬಾಬಾ. ಏನು ಹೇಳ್ತಾರೆ? ಫಸ್ಟು ನೀವು ಕೇರ್ಫುಲ್ ಆಗಿಲ್ಲ ಅಂದರೆ ನಿಮ್ಮನ್ನು ನೀವು ಕಾಳಜಿ ಮಾಡ್ಕೊಳಿಕತ್ತಿಲ್ಲ. ಏನು ಕಾಳಜಿ ಮಾಡ್ಕೊಳಿಕತ್ತೀವಿ ನಾವು? ಬರೀ ದೇಹನೇ ಕಾಳಜಿ ಮಾಡತ್ತೀವಿ. ನಾನು ಆತ್ಮನ ಕಾಳಜಿ ಮಾಡ್ಕೊಳಿಕತ್ತೀವಿ, ನನ್ನನ್ನು ನಾನು ಕಾಳಜಿ ಮಾಡ್ಕೊಳಿಕತ್ತೀವಿ ಇಲ್ಲ ಅಂತಾರೆ ಬಾಬಾ. ಅದು ಇಲ್ಲ ಅಂದದ್ದಕ್ಕೆ ನಿಮಗೆ ಜ್ಞಾನ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಜ್ಞಾನ ಇಲ್ಲ ಅಂತಂದರೆ ಏನರ್ಥ? ಪವರ್ಫುಲ್ ಇಲ್ಲ, ಶಕ್ತಿ ಇಲ್ಲ. ನಿಮಗೆ ಶಕ್ತಿ ಇಲ್ಲದಕ್ಕಾಗಿ ನೀವು ವಿಜಯಿ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಆಗ್ತಿಲ್ಲ. तो अपने नेत्र को क्लियर रखना मुश्किल बात है क्या? ತಮ್ಮ ಬುದ್ಧಿರೂಪಿ ಕಣ್ಣನ್ನು ಕ್ಲಿಯರ್ ಮಾಡ್ಕೊಳ್ಳೋದು ಕಷ್ಟ ಆಗ್ತಿದೆ ಏನು? इस बारी जो भट्टी में आए हैं वह मधुबन से अर्थात वरदान भूमि से क्या वरदान ले जाएंगे? ಈ ಸಲ ನೀವು ಭಟ್ಟಿನಲ್ಲಿ ಬಂದಿದ್ದೀರಿ, ಮಧುಬನದಲ್ಲಿ ಬಂದಿದ್ದೀರಿ,
ವರದಾನ ಭೂಮಿಯಿಂದ ಏನು ವರದಾನ ತಗೊಂಡು ಹೋಗ್ತೀರಾ? एक तो अपनी बुद्धि रूपी नेत्र को क्लियर और केयरफुल रखना और इन एडवांस नॉलेजफुल होकर परखने का वरदान लेकर जाना है. ಬಾಬಾ ಹೇಳ್ತಾರೆ, ಒಂದು ತಮ್ಮ ಬುದ್ಧಿರೂಪಿ ಕಣ್ಣನ್ನು ಸ್ವಚ್ಛ ಮಾಡ್ಕೊಳ್ಬೇಕು, ಕಾಳಜಿ ಮಾಡಬೇಕು. ಇನ್ ಅಡ್ವಾನ್ಸ್ ನಾಲೆಜ್ಫುಲ್ಲಾಗಿ ಏನು ಮಾಡ್ಬೇಕಂತಾರೆ ಬಾಬಾ, ಪರಖ್ ಮಾಡಬೇಕು. ಮಾಯೆ ಹೆಂಗೆ ಬರ್ತಿದೆ, ಇದು ಮಾಯೆ ಹೌದೋ ಅಥವಾ ಅಲ್ಲೋ, ಈ ರೀತಿಯಾಗಿ ವರದಾನ ತಗೊಂಡು ನೀವು ಹೋಗಿ ಮಾಯೆಯಿಂದ ವಿಜಯನ್ನು ಸಾಧಿಸಬೇಕು. जिसकी माया से हार नहीं होती उनके ऊपर सुनने वाले और देखने वाले बलिहार जाते हैं. जिसकी माया से हार नहीं होती, ಯಾರ್ದು ಮಾಯೆಯಿಂದ ಸೋಲಾಗೋದಿಲ್ವೋ, उनके ऊपर और मेले सुनने वाले देखने वाले बलिहार हो जाते हैं. तो प्रवृत्ति में रहते आपके ऊपर आपके समीप वाले दूर वाले बलिहार जाए, उसकी युक्ति यह है कि बार बार हार न हो. ಮೇಲಿನ ಮೇಲೆ ನೀವೇ ಸೋಲ್ಕೋತ್ ಕೂತ್ರೆ ನಾವು ಹೇಳಿದ ಮಾತು ಅವ್ರು ಕೇಳ್ತಾರೇನು? ಇಲ್ಲ ಓಂ ಶಾಂತಿಗೆ ಬರೋದು, ಬಂದು ಮನೆಗೆ ಹೋಗಿ ಬರೋಕ್ಕೆ ಸಿಟ್ಟು ಮಾಡೋದು, ಮತ್ತವ್ರಿಗೆ ಶಾಂತಿರು ಶಾಂತಿರು ಅಂತ ಹೇಳೋದು ಮಾಡಿದ್ರೆ ಕೇಳ್ತಾರೇನು? ಕೇಳ್ತಾರೆ ನಮ್ಮ ಮಾತವರು? ಇಲ್ಲಲ್ಲ. ಅದನ್ನು ಹೇಳ್ತಾರೆ, ಸಿಟ್ಟು ಮಾಡ್ಕೊಳ್ತೀವಿ ಅಂದ್ರೆ ಏನರ್ಥ? ನಾವು ಸೋತ್ವಿ ಅಂತ ಅರ್ಥ, ಮಾಯೆಗೆ ಬಲಿಯಾದ್ವಿ, ಅದಕ್ಕೆ ಹೇಳ್ತಾರೆ ಬಾಬಾ, ಪ್ರವೃತ್ತಿನಲ್ಲಿ ನೀವು ಏನಾಗಬೇಕು? ವಿಜಯಿ ಆಗಬೇಕು. ಎದ್ರ ಮೇಲೆ? ಮಾಯೆ ಮೇಲೆ ನೀವು ವಿಜಯ ಆದರೆ ನಿಮ್ಮನ್ನು ನೀವು ಹೇಳಿದ್ದನ್ನು ಕೇಳ್ತಾರೆ, ನೀವು ಮಾಡಿದ್ದನ್ನು ಮಾಡ್ತಾರೆ. ಅದಕ್ಕೆ ಪ್ರವೃತ್ತಿನಲ್ಲಿನೂ ಕೂಡ ತಮ್ಮ ಸಮೀಪ ಬರುವಂಥವ್ರು, ದೂರ ಇರುವಂಥವ್ರು, ಉಸ್ಕಿ ಯುಕ್ತಿ ಯಹ ಹೈ ಕಿ ಬಾರ್ ಬಾರ್ ಹಾರ್ ನ ಹೋ. ನೀವೆಲ್ಲ ಏನು ಮಾಡಬೇಕು? ಸೋಲ್ಬಾರ್ದು ಮೇಲಿನ ಮೇಲೆ. जब बार बार हार खा लेते हो तो हार खाने वाले के ऊपर बलिहार कैसे जाएंगे? ಅದಕ್ಕೆ ಬಾಬಾ ಹೇಳ್ತಾರೆ, ಮೇಲಿನ ಮೇಲೆ ನೀವು ಸೋಲ್ತಾ ಹೋದರೆ ಅವರು ನಿಮಗೆ ಹೆಂಗೆ ಬಲಿಹಾರ ಆಗ್ತಾರೆ? ಬಲಿಹಾರ ಆಗೋದಂದ್ರೇನೋ ನೀವು ಹೇಳಿದ ಮಾತನ್ನು ಕೇಳೋದು. इसलिए सभी को अपने ऊपर अर्थात बाप के ऊपर बलिहार बनाने के लिए कभी हार नहीं खाना. ಅದಕ್ಕಾಗಿ ಎಲ್ಲರ ಮೇಲೆ ಅರ್ಥಾತ್ ತಂದೆಯ ಮೇಲೆ ಬಲಿಹಾರ ಆಗಬೇಕು ಅಂತಂದರೆ ಏನು ಮಾಡಬೇಡಿ? ಸೋಲನ್ನು ತಿನ್ನಬೇಡಿ, ಸೋಲ್ಬೇಡಿ. ಹಾರ್ ಪಹನೆಗೆ ಯೋಗ್ಯ ಬನನಾ ಹೈ ನ ಕಿ ಹಾರ್ ಖಾನಿ ಹೈ. ಹಾರ ಹಾಕ್ಕೊಳ್ಳೋರಾಗಬೇಕು ಅಥವಾ ಸೋಲೋರಾಗಬೇಕು ಅಂತ ಕೇಳ್ತಾರೆ ಬಾಬಾ. ಹಾರ ಹಾಕ್ಕೊಳ್ಳೋರಾಗಬೇಕು ಅಂದರೆ ಏನಾಗಬೇಕು? ಮಾಯೆ ಮೇಲೆ ನಮಗೇನಿರಬೇಕು? ವಿಜಯಿ ಆದ್ರಷ್ಟೇ ನಮ್ಮ ಕೊರಳಿಗೆ ಏನು ಬರ್ತದೆ? ಹಾರ ಬರ್ತದೆ. ಇಲ್ಲ ಅಂದರೆ ಸೋಲ್ಬೇಕಾಗ್ತದೆ. हार पहनने के योग्य बनना है या न कि हार खानी है, यह है प्रवृत्ति में रहने वाले पांडवों के लिए विशेष रूप की शिक्षा. ಪ್ರವೃತ್ತಿನಲ್ಲಿರ್ತಕ್ಕಂಥ ಪಾಂಡವರಿಗೆ ಇದು ವಿಶೇಷವಾದಂಥ ಒಂದು ಶಿಕ್ಷಣ. जब अपनी प्रवृत्ति में जाते हो तो प्रवृत्ति को प्रवृत्ति ही समझेंगे व और कुछ समझेंगे. ಪಾಪ ಹೇಳ್ತಾರೆ, ಪ್ರವೃತ್ತಿನಲ್ಲಿ ಹೋಗ್ತೀರಿ ಅಂತಂದರೆ ಪ್ರವೃತ್ತಿಯನ್ನು ಪ್ರವೃತ್ತಿ ಅಂತ ತಿಳ್ಕೊಂಡ್ರೆ ಅವ್ರು ಕುಚ್ ಸಮझेंगे, ಮತ್ತೇನಾದರೂ ತಿಳ್ಕೊತೀರೇನು? ಪ್ರವೃತ್ತಿ ವಾಲೆ ಹೇ ಯಹ ನಾ ಬದಲ್ ಗಯಾನ. ಮೊನ್ನೆ ಹೇಳಿದ್ರಲ್ಲ ಬಾಬಾ, ನಮ್ಮ ಪ್ರವೃತ್ತಿ ಏನಾಯಿತು? ಚೇಂಜ್ ಆಯಿತು. ಏನು ಚೇಂಜ್ ಆಯಿತು ಅಂತ ಹೇಳಿದ್ರು ಬಾಬಾ? ನಾವು ಈಶ್ವರೀಯ ಸೇವಾಧಾರಿ ಇದ್ದೀವಿ ಅಂತ ನಮ್ಮದು ಪ್ರವೃತ್ತಿ ಚೇಂಜ್ ಆಯಿತು. अपनी प्रवृत्ति का जरा भी संकल्प नहीं आए. ಹಳೆಯ ಪ್ರವೃತ್ತಿ ನಮ್ಮ ಸಂಕಲ್ಪದಲ್ಲಿ ಬರಬಾರ್ದು. ಬಾಬಾ ಹೇಳ್ತಾರೆ, ऐसे ख्याल आने का सवाल ही नहीं पैदा होता. ಬಾಬಾ ಹೇಳ್ತಾರೆ, ಆ ವಿಚಾರ ಬರುವ ಪ್ರಶ್ನೆ ಬರೋದಿಲ್ಲ. सवाल तो पैदा होता है लेकिन ख्याल पैदा न हो ऐसे कहो. ಪ್ರಶ್ನೆ ಬರ್ತದೆ ಆದರೆ ವಿಚಾರ ಬರೋದಿಲ್ಲ ಅಂತ ಹೇಳಬೇಕು. हम प्रवृत्ति मार्ग वाले हैं. यह रजिस्टर आज से अपना बंद करके और नया रजिस्टर सेवाधारी का रखा है ऐसे समझे. ನಾವು ಪ್ರವೃತ್ತಿ ಮಾರ್ಗದವ್ರು ಅದೀವ್ರಿ ಅಂತ ಅನ್ನಂಗಿಲ್ಲ ಇನ್ಮೇಲೆ. ಅದೇನು ಮಾಡಂತಾರೆ ಬಾಬಾ?
ಬಂದ್ ಮಾಡಿ ಏನಂತ ಹೇಳ್ತಾರೆ ಬಾಬಾ? ಆ ರಿಜಿಸ್ಟರ್ನಲ್ಲಿ ಏನು ಬರಬೇಕು? ನಾವು ಈಶ್ವರಿಯ ಸೇವಾಧಾರಿ ಇದ್ದೀವಿ ಅಂತ ತಿಳ್ಕೊಂಡಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. ದೀಪಾವಳಿ ಪರ್ ಪುರಾನೆ ಚೌಪಡೆ ಖತಮ್ ಕರ್ ನಯೇ ರಖತೆ ಹೇನ. ದೀಪಾವಳಿ ಏನು ಆಚರಣೆ ಮಾಡ್ತಾರೆ? ಹಳೆ ಖಾತಾ ಎಲ್ಲ ಕ್ಲೋಸ್ ಮಾಡ್ತಾರೆ, ಕ್ಲೋಸ್ ಮಾಡಿ ಹೊಸ ಖಾತಾ ಶುರು ಮಾಡ್ತಾರಲ್ಲ. तो आप लोगों ने भी सच्ची दीपावली मनाई. ನಿಜವಾದ ದೀಪಾವಳಿ ಯಾರು ಮಾಡ್ತಾರೆ? ಮಕ್ಕಳೇ, ನೀವು ಮಾಡ್ತಾ ಇದ್ದೀರಾ. ಹಳೆಯ ಚಾಲ್ ಚಲನ್, ಹಳೆಯ ಪ್ರವೃತ್ತಿಗಳನ್ನು ಎಲ್ಲ ಬಂದ್ ಮಾಡಿ ನೀವೇನು ಮಾಡ್ತಿದ್ದೀರಾ? ಈಗ ಈಶ್ವರಿಯ ಸೇವಾಧಾರಿ ಅಂತ ಇದ್ದೀರಾ. ದೀಪಕ್ ಭಿ ಅವಿನಾಶಿ ಜಗಾಯ. ದೀಪನು ಎಂಥ ದೀಪ ಹಚ್ಚಿದ್ದೀರಾ? ಅವಿನಾಶಿ ದೀಪ. ಅವರು ವಿನಾಶಿ ದೀಪ ಹಚ್ತಾರೆ, ನೀವು ಅವಿನಾಶಿ दीप हंसतीरा. पुराने प्रवृत्ति के स्मृति का व पुराने संस्कारों का चौपड़ा भी खत्म किया. जैसे स्मृति वैसे संस्कार बनते हैं. ಇಲ್ಲಿ ನಮ್ಮದು ಏನು ಸ್ಮೃತಿ ಇರ್ತದೋ ಅದೇ ಸಂಸ್ಕಾರ ಆಗ್ತದೆ. तो यह चौपड़े पूरा जला दिए व कुछ किनारे रख दिए हैं. ಇದನ್ನು ಕಂಪ್ಲೀಟ್ ಸುಟ್ಬಿಟ್ಟಿರೋ ಹಳೇದನ್ನೆಲ್ಲ, ಅಥವಾ ಬೇಕಾಗ್ತೈತಿ ಅಂತ ಅಷ್ಟೇ ಎಲ್ಲರಿಗೆ ಇಟ್ಕೊಂಡಿರೇನು ಅಂತ ಕೇಳ್ತಾರೆ ಬಾಬಾ. ಅಗರ್ ಕಿನಾರೆ ರಖೆ ಹೋಂಗೆ ತೋ ಕಭಿ ಭಿ ಬುದ್ಧಿ ಉನ್ಮೆ ಜಾಯಿಗಿ. ಬಾಬಾ ಹೇಳ್ತಾರೆ, ಅದನ್ನು ತೆಗೆದುಬಿಟ್ರೆ ಬುದ್ಧಿನಲ್ಲಿ ಬರೋದಿಲ್ಲ. ಜಲಾಕರ್, ಬಾಬಾ ಹೇಳ್ತಾರೆ, ಜಲಾಕರ್ ಖತಮ್ ಕಿಯಾ ವ ಕಭಿ ಕಭಿ ದೇಖ್ನೆ ಕಿ ದಿಲ್ ಹೋತಿ ಹೇ. ಸುಟ್ಟ ಮೇಲೆ ಮತ್ತೆ ನೋಡಬೇಕು ಅಂತ ಏನಾದರೂ ಆಸೆ ಆಗ್ತದೇನೋ. कोई चीज़ ऐसी होती है जिससे डर लगता है तो उसको किनारे रखने की बजाय ಭಸ್ಮ किया जाता है. ಯಾವುದೇ ವಸ್ತುವಿನ ಮೇಲೆ ನಿಮಗೆ ಭಯ ಆಗ್ತಿತ್ತು ಅಂತಂದರೆ ಅದನ್ನು ಕಿನಾರ ಮಾಡೋಂಗಿಲ್ಲ. ಏನು ಮಾಡಂತಾರೆ ಬಾಬಾ? ಭಸ್ಮ ಮಾಡಿಬಿಡಿ. झूठी चौपड़ी बनाने वाले गवर्नमेंट से डरते हैं, इसलिए वह कागज़ जलाकर भस्म कर देते हैं जो किसको निशानी भी न मिले. ಕೆಲವೊಂದು ಕಾಗದ ಪತ್ರಗಳಿರ್ತಾವೆ ನೋಡ್ರಿ, ಆ ಕಾಗದ ಪತ್ರಗಳಿಂದ ಏನಾಗ್ತಿರ್ತದೆ? ನಮಗೆ ಭಯ ಆಗ್ತಿರ್ತದೆ. ಆವಾಗ ಗೌರ್ಮೆಂಟ್ದವ್ರು ಏನು ಮಾಡ್ತಾರೆ? ಆ ಎಲ್ಲ ಕಾಗದಗಳನ್ನು ಏನು ಮಾಡ್ತಾರೆ? ಒಯ್ದು ಸುಟ್ಟು ಬರ್ತಾರೆ. ಅದಕ್ಕೆ ಹೇಳ್ತಾರೆ ಬಾಬಾ, इसी रीति पुरानी स्मृति का चौपड़ा व रजिस्टर बिल्कुल जलाकर ख़त्म करके जाना. ಹಳೆ ರಜಿಸ್ಟರ್ ಏನಿದೆಯೋ ಅದನ್ನು ಇಟ್ಕೊಳ್ಳಿಕ್ಕೆ ಹೋಗಬೇಡ್ರಿ, ಅದನ್ನು ಸುಟ್ಟೇ ಬಿಡ್ರಿ ಅಂತಾರೆ ಬಾಬಾ. एक होता है किनारे करना, दूसरा होता है बिल्कुल जला देना. रावण को सिर्फ मारते नहीं लेकिन साथ साथ जलाते भी हैं. ಬರೀ ಹೊಡೆದು ಬಿಡೋದಿಲ್ಲ, ಹೊಡೆದು ಬಿಟ್ರೆ ಏನಾಗ್ತದಂತ? ಅವನಿಗೆ ಎಷ್ಟು ತಲೆ ಇರ್ತಾವೆ? 10 ತಲೆ ಇರ್ತಾವೆ. ಒಂದು ಹೊಡೆದ ಕೂಡಲೇ ಮತ್ತಿನ್ನೊಂದು ಹುಡ್ತದೆ, ಮತ್ತೊಂದು ಹೊಡೆದ ಕೂಡಲೇ ಮತ್ತೊಂದು ಹುಡ್ತಿರ್ತದಲ್ಲ. ಅದಕ್ಕೆ ಏನು ಮಾಡಿದರು? ರಾವಣನ ಸುಟ್ಬಿಟ್ರು. ಬಾಬಾ ಹೇಳ್ತಾರೆ, रावण को सिर्फ मारते नहीं लेकिन साथ साथ जलाते भी हैं, तो इनको भी सिर्फ अगर किनारे रखा तो वह भी निशानी रह जाएगी. पुराने रजिस्टर की छोटी सी टुकड़ी से भी पकड़ जाएंगे. माया बड़ी तेज है, उनकी कैचिंग पावर कोई कम नहीं है. ಬಾಬಾ ಹೇಳ್ತಾರೆ, ಹಳೆ ರಜಿಸ್ಟರ್ದು ಒಂದಿಷ್ಟು ಟುಕಡಿಯಲ್ಲಿ ಏನಾದರೂ ಇಟ್ಟರೂ ಕೂಡ ಮತ್ತೆ ಬುದ್ಧಿ ಆ ಕಡೆ ಹೋಗ್ತದೆ. ಅದಕ್ಕೆ ಕಂಪ್ಲೀಟ್ ಆ ರಿಜಿಸ್ಟರನ್ನು ಏನು ಮಾಡುತ್ತಾರೆ ಬಾಬಾ? ಭಸ್ಮ ಮಾಡಿ. ಯಾಕಂತಂದರೆ ಮಾಯೆ ಬಹಳ ತೇಜ್ ಇದೆ, ತೀಕ್ಷ್ಣ ಇದೆ. ಅದನ್ನು ಕ್ಯಾಚ್ ಮಾಡ್ಕೊಳ್ಳಿಕ್ಕೂ ಬಹಳಷ್ಟು ಏನು ಬೇಕು? ಶಕ್ತಿ ಬೇಕಾಗ್ತದೆ. ಅದೂ ಏನು ಕಮ್ಮಿ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಪರಮಾತ್ಮನ ಶಕ್ತಿ ಎಷ್ಟಿದೆಯೋ ಮಾಯಾ ಶಕ್ತಿನೂ ಬರಾಬರ್ ಇದೆ ಅಂತ ಹೇಳ್ತಾರೆ ಬಾಬಾ. जरा निशानी भी किनारे कर दी तो माया किस न किस ರೀತಿ से पकड़ लेगी. ಸ್ವಲ್ಪ ಎಲ್ಲರ ಬಿಟ್ಟರೂ ಕೂಡ ಮಾಯೆ ಏನು ಮಾಡಿಬಿಡ್ತದೆ? ನಮ್ಮನ್ನು ಹಿಡ್ಕೊಂಡು ಬಿಡ್ತಿದೆ. ಇಸ್ಲಿಯೇ ಜಲಾಕರ್ ಹಿ ಜಾನ, ಅದಕ್ಕಾಗಿ ಅದನ್ನು ಸುಟ್ಟೇ ಬಿಡಬೇಕು. ಸುನಾಯಾ ಥಾ ನಾ कि कुमारों में जेब खर्च का संस्कार होता है, वैसे प्रवृत्ति मार्ग वालों में भी विशेष संस्कार होता है. कुछ न कुछ ಐವಿಲ್ ಕೆ ಲಿಯೇ ಕಿನಾರೆ ರಖನಾ. ಬಾಬಾ ಹೇಳ್ತಾರೆ, ಕೇಳಿದ್ದೀರಲ್ಲ, ಕುಮಾರರಿಗೆ ಖರ್ಚಿಗೆ ಬೇಕಾಗ್ತದೆ ಅಂಥೇಳಿ ಅದೊಂದು ಸಂಸ್ಕಾರ ಇರ್ತದೆ, ಜೇಬ್ ಖರ್ಚ ಅಂಥೇಳಿ. ಪ್ರವೃತ್ತಿ ಮಾರ್ಗದಲ್ಲಿನೂ ಕೂಡ ಒಂದು ವಿಶೇಷ ಸಂಸ್ಕಾರ ಇದೆ.
ಸ್ವಲ್ಪಿಲ್ಲ ಸ್ವಲ್ಪ ಬೇಕಾಗ್ತದೆ ಅಂತ ಏನು ಮಾಡ್ತಾರೆ, ಇಟ್ಕೊಂಡಿರ್ತಾರೆ. ಚಾಹೆ ಕಿತನಾ ಭಿ ಲಖಪತಿ ಕ್ಯೂ ನ ಹೋ, कितना भी स्नेही क्यों न हो, लेकिन फिर भी यह संस्कार होते हैं. अब यह संस्कार यहाँ भी पुरुषार्थ में विघ्न रूप होते हैं. ಅದಕ್ಕೆ ಸ್ವಲ್ಪ ಇಟ್ಕೊಂಡ್ರೆ ನಡೀತದಂತ ಒಟ್ಟ ಏನು ಇಟ್ಕೊಳ್ಳೋಂಗಿಲ್ಲ. ಅದು ಮತ್ತೆ ಏನು ಮಾಡ್ತದೆ, ಮಾಯೆ ಬರ್ತದೆ, ಅದೇ ವಿಘ್ನ ಆಗಿಬಿಡ್ತದೆ. कई समझते हैं कि अगर थोड़ा बहुत रोब के संस्कार अपने में न रखे तो प्रवृत्ति कैसे चलेगी. ಇನ್ನು ಕೆಲವರು ತಿಳ್ಕೊತಾರೆ, ಏನು ತಿಳ್ಕೊತಾರೆ, ನಾವು ಪ್ರವೃತ್ತಿ ಮಾರ್ಗದಲ್ಲಿದ್ದೀವ್ರಿ, ಸ್ವಲ್ಪ ಆವಾಗ ಏನು ಮಾಡಬೇಕಾಗ್ತದೆ, ಕೋಪ ಮಾಡ್ಕೋಬೇಕಾಗ್ತದೆ, ಸಿಟ್ಟು ಮಾಡ್ಕೋಬೇಕಾಗ್ತದೆ, ಇಲ್ಲ ಅಂದರೆ ನಮ್ಮ ಸಂಸಾರ ನಡೆಯಂಗಿಲ್ಲ. ಹಾಗೆ ನಾವು ಹೇಳ್ತೀವಿ. ಸ್ಕೂಲಿಗೆ ಹೋದಾಗ ಮಕ್ಕಳು ಹೋಮ್ವರ್ಕ್ ಮಾಡಲಿಲ್ಲ ಅಂದ್ರೆ, ಸಿಟ್ಟು ಮಾಡ್ಕೊಳ್ಳಿಲ್ಲ ಅಂದ್ರೆ ನಡೆಯಂಗಿಲ್ಲ ಅಂತ ಹೇಳ್ತೀವಿ. ಹಂಗಿಲ್ಲ ಅಂತಾರೆ ಬಾಬಾ. ಅದು ತೆಗೆದೇ ಬಿಡಬೇಕು. ಒಂದು ಸ್ವಲ್ಪ ಸಿಟ್ಟು ಮಾಡ್ಕೊಂಡು ಸ್ವಲ್ಪ ಮಾಡ್ತಾ ಏನಾಗ್ಬಿಡ್ತದೆ, ಅದು ಹೆಚ್ಚಿಗೆ ಆಗಿಬಿಡ್ತದೆ. ಬಾಬಾ ಹೇಳ್ತಾರೆ, वा थोड़ा बहुत अगर लोभ के संस्कार भिन्न रूप में न होंगे तो कमाई कैसे कर सकेंगे. ಲೋಭ ಇಲ್ಲ ಅಂದರೆ ಗಳಿಕೆ ಮಾಡೋ ಪ್ರವೃತ್ತಿ ಹೋಗ್ಬಿಡ್ತದೆ. ಎದಕ್ಕೆ ಬೇಕು ಅಂತ ಮನಸ್ಸು ಏನಾಗಕ್ಕೆ ಹೋಗ್ಬಿಡ್ತದೆ, ಯಾಕೆ ನೌಕರಿ ಮಾಡ್ಬೇಕು ಬಿಡು, ಎದಕ್ಕೆ ಬೇಕು ಬಿಡು, ಹೀಗೆಲ್ಲ ಆಗ್ತದೆ ಅಂತ ಹೇಳ್ತೀವಿ ಅಂತ ನಾವು. ಬಾಬಾ ಹೇಳ್ತಾರೆ, वा थोड़ा बहुत अगर लोभ के संस्कार भिन्न रूप में न होंगे तो कमाई कैसे कर सकेंगे. वह अहंकार रूप न होगा तो लोगों के सामने पर्सनालिटी कैसे देखने में आएंगे. ಸ್ವಲ್ಪ ಬೇಕಾಗ್ತದೆ ಅಹಂಕಾರ ಅಂತ ಹೇಳ್ತಾರಂತ ಬಾಬಾ. ऐसे ऐसे कार्य के लिए अर्थात आई विल के लिए थोड़ा बहुत पुराने संस्कारों का खजाना जो है उनको छिपा कर रहते हैं. ಅದಕ್ಕೆ ಏನು ಮಾಡ್ತಾರೆ, ಸ್ವಲ್ಪ ಬೇಕಾಗ್ತದಂತೆ ಎಲ್ಲನೂ ಸ್ವಲ್ಪ ಸ್ವಲ್ಪ ಮುಚ್ಚಿಟ್ಕೊಳ್ತಾರೆ. यह संस्कार ही धोखा देते हैं. ಇದೇ ಸ್ವಲ್ಪ ಸ್ವಲ್ಪ ಇಟ್ಕೊಳ್ಳೋದೇ ಏನಿದೆ ನಿಮಗೆ ಅದೇ ಧೋಖಾ ಕೊಡ್ತದೆ. ಯಹ कोई पर्सनालिटी नहीं, ಇದಕ್ಕೆ ಪರ್ಸನಾಲಿಟಿ ಅನ್ನೋದಿಲ್ಲ ಅಂತಾರೆ ಬಾಬಾ. वा इस पुराने संस्कारों का रूप प्रवृत्ति को पालन करने का साधन नहीं है. ಹಳೆಯ ಸಂಸ್ಕಾರವನ್ನು, ಹಳೆಯ ಸಂಸ್ಕಾರದ ರೂಪನ್ನು, ಪ್ರವೃತ್ತಿ ಅದನ್ನು ಪಾಲನೆ ಮಾಡ್ಕೊಂಡು ಇಟ್ಕೊಳ್ಳೋದು ಅಲ್ಲ ಅಂತಾರೆ ಬಾಬಾ. ಅದು ಸಾಧನೆ ಅಲ್ಲ. पुराने संस्कारों का लोभ ರಾಯಲ್ ರೂಪೇ ಹೋತಾ ಹೇ. ಹಳೆಯ ಸಂಸ್ಕಾರದ ಲೋಭ ಏನಿದೆ ಬಹಳಷ್ಟು ರಾಯಲ್ ಆಗಿರ್ತದೆ. ಲೇಕಿನ್ ಹೇ ಲೋಭ ಅಂಶ, ಇರೋದೇ ಲೋಭದ ಅಂಶ. ಒಂದು ಲೋಭ ಇತ್ತು ಅಂದರೆ ಸಿಗಲಿಲ್ಲ ಅಂದಾಗ ಏನಾಗ್ಬಿಡ್ತದೆ, ಕ್ರೋಧ ಬರೋಕ್ಕೆ ಶುರು ಆಗ್ತದೆ. ಕ್ರೋಧದಿಂದ ಹಂಗೆ ಒಂದಕ್ಕೆ ಒಂದು ಶುರು ಆಗ್ತವೆ ಅಂತ ಹೇಳ್ತಾರೆ ಬಾಬಾ. समझो प्रवृत्ति वाले व्यवहार में जाते हो तो जहाँ देखेंगे थोड़ा बहुत ज़्यादा प्राप्ति होती है तो उस प्राप्ति के पीछे इतना लग जाएंगे जो इस ईश्वरीय कमाई को कम कर देंगे. ಯಾಕೆ ಬ್ಯಾಡ್ ಅಂತ ಹೇಳ್ತಾರೆ ಬಾಬಾ ಅಂತಂದರೆ, ತಿಳ್ಕೊಳ್ರಿ, ಪ್ರವೃತ್ತಿ ಮಾರ್ಗದಲ್ಲಿ ವ್ಯವಹಾರ ಮಾಡ್ತಾ ಮಾಡ್ತಾ ಅಲ್ಲಿ ಲಾಭ ಆಗಕ್ಕೆ ಶುರು ಆಗ್ತೈತೆ. ನಮಗೆ ಒಂಚೂರು ಇವತ್ತು 10 ರೂಪಾಯಿ ಲಾಭ ಆಯಿತು, ನಾಳೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಮಾಡಬೇಕು ಅಂತ 20 ರೂಪಾಯಿ ಲಾಭ ಆಗ್ತದೆ. ಹಾಗೆ ಏನು ಮಾಡ್ತಾ ಹೋಗ್ತೀವಿ, ಹೆಚ್ಚಿಗೆ ಮನಸ್ಸನ್ನು ಅಲ್ಲೇ ಇಡ್ತಾ ಹೋದ ಹಾಗೆ ಈ ಕಡೆ ಗಳಿಕೆ ಏನಾಗ್ಬಿಡ್ತದೆ, ಇದು ಬಂದಾಗ್ಬಿಡ್ತದೆ. ಈಶ್ವರ್ಯ ಕಮಾಯಿ ನಿಂತು ಬಿಡ್ತದೆ. इस तरफ अटेंशन कम कर उस तरफ की प्राप्ति तरफ ज़्यादा अटेंशन गया तो क्या यह लोभ का अंश नहीं है. ಈ ಕಡೆ ಬರೆದ್ಬಿಟ್ಟು ಆ ಕಡೆ ಹೋದರೆ ಏನಾಯ್ತದೋ, ಲೋಭ ಆಯಿತು. इस रीति जो आई विल के लिए पुराने संस्कारों की प्रॉपर्टी को अर्थात खजाने से थोड़ा बहुत किनारे कर रखते हैं समय पर यूज़ करने के लिए, लेकिन यह संस्कार भी ख़त्म करना है. ಅದಕ್ಕೆ ಬಾಬಾ ಹೇಳ್ತಾರೆ, ಒಂಚೂರೂ ಏನೋ ಸಂಸ್ಕಾರ ಇರುವಂಗಿಲ್ಲ, ಎಲ್ಲವನ್ನೇ ಭಸ್ಮ ಮಾಡಿಬಿಡಿ ಅಂತ ಹೇಳ್ತಾರೆ ಬಾಬಾ. ऐसी चेकिंग करनी चाहिए जो जरा भी कहाँ कोने में कोई ऐसे पुराने संस्कार रहे हुए तो नहीं है. ಬಾಬಾ ಹೇಳ್ತಾರೆ, ಇಷ್ಟು ಚೆಕ್ಕಿಂಗ್ ಮಾಡ್ಕೊಳ್ಬೇಕು. ಎಲ್ಲೂ ಸಂದಿನಲ್ಲಿನೂ ಕೂಡ ಏನಿರಬಾರ್ದು, ನಮಗೆ ಆಶಿರಬಾರ್ದು. ಮತ್ತು ನೆಕ್ಸ್ಟ್ ಇನ್ನೊಂದು ಹೇಳ್ತಾರೆ ಬಾಬಾ. ಇಷ್ಟೊತ್ತನ ಲೋಭದ ಹೇಳಿದರು,
मोह भी होता है, मोहನೂ ಇರ್ತದೆ. प्रवृत्ति तरफ ज़्यादा अटेंशन जाए, यह भी रॉयल रूप में मोह का अंश है. ನಮ್ಮ ಬುದ್ಧಿ ಪ್ರವೃತ್ತಿ ಕಡೆಗೆ ಹೆಚ್ಚು ಅಟೆನ್ಷನ್ ಕೊಡ್ತಾ ಹೋದರೆ ಇದನ್ನು ಕೂಡ ಏನಿದೆ, ಮೋಹ ಇದೆ. यह बेहद की प्रवृत्ति तो 21 जन्म साथ चलती है और वह प्रवृत्ति कर्म बंधन को चुक्तु करने की प्रवृत्ति है. ಅದಕ್ಕೆ ಹೇಳ್ತಾರೆ ಬಾಬಾ, ಈ ಬೇಹದ್ದಿನ ಪ್ರವೃತ್ತಿ ಎಷ್ಟು ಜನ್ಮದ್ದಿದೆ? 21 ಜನ್ಮದ್ದಿದೆ. ಅದಕ್ಕಾಗಿ ಪ್ರವೃತ್ತಿಯ ಕರ್ಮ ಬಂಧನವನ್ನು ನೀವೇನು ಮಾಡಬೇಕು? ಚುಕ್ತ ಮಾಡ್ಕೊಳ್ತಕ್ಕಂಥ ಪ್ರವೃತ್ತಿ ಇರಬೇಕು. तो चुक्तु करने वाले प्रवृत्ति के तरफ ज़्यादा अटेंशन देते और इस तरफ कम अटेंशन देते हैं, तो यह मोह ममता का रॉयल रूप नहीं हुआ. ಬಾಬಾ ಹೇಳ್ತಾರೆ, ಚುಕ್ತು ಕರ್ನೆ ವಾಲೆ, ಕರ್ಮಬಂಧವನ್ನು ಚುಕ್ತ ಮಾಡ್ಕೊಳ್ಳುವಂಥವ್ರು ಪ್ರವೃತ್ತಿ ಕಡೆಗೆ ಹೆಚ್ಚು ಅಟೆನ್ಷನ್ ಕೊಟ್ಟರೆ ಈ ಕಡೆ ಅಟೆನ್ಷನ್ ಕಡಿಮೆಯಾಗಿ ಮೋಹ ಏನು ಮಾಡಿಬಿಡ್ತದೆ, ರಾಯಲ್ ರೂಪದಲ್ಲಿ ನಿಮ್ಮನ್ನು ಆ ಕಡೆ ಕರ್ಕೊಂಡು ಹೋಗ್ಬಿಡ್ತದೆ. ಯಹ ಅಂಶ ವೃದ್ಧಿ ಕೋ ಪಾತೆ ಪಾತೆ ವಿಘ್ನ ರೂಪ್ ಬನ್ ವಿಜಯಿ ಬನನೆ ಮೇ ಹಾರ್ ಖಿಲಾ ದೇತಿ ಹೇ. ಈ ಸಣ್ಣ ಅಂಶನೇ ಕೂಡ ಏನು ಮಾಡ್ತದೆ, ನಿಮ್ಮ ಬುದ್ಧಿನಲ್ಲಿ ವಿಘ್ನ ರೂಪ ಬಂದು ವಿಜಯಿ ಆಗೋ ಬದಲಾಗಿ ಏನಾಗ್ಬಿಡ್ತೀರಾ, ಸೋಲ್ತೀರಾ. इसलिए प्रवृत्ति वाले भले मोटे रूप में महादानी महाज्ञानी भी बने, लेकिन यह किनारे किए हुए विकारों के वंश की अंश भी ख़त्म करना है, यह भी अटेंशन रखना है. ಅದಕ್ಕೆ ಬಾಬಾ ಹೇಳ್ತಾರೆ, ಇದು ಬಹಳ ಸೂಕ್ಷ್ಮ ಇರುವಂಥದ್ದು, ಇದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ಬಾಬಾ ಹೇಳ್ತಾರೆ, छोटे छोटे पेपर से पास होना बड़ी बात नहीं है. ಸಣ್ಣ ಸಣ್ಣ ಪೇಪರ್ನಲ್ಲಿ ಪಾಸ್ ಆಗೋದೇನು ದೊಡ್ಡದಲ್ಲ, ಲೇಕಿನ್ ಸೂಕ್ಷ್ಮ ಮಹೀನ್ ಪೇಪರ್ ಸೆ ಪಾಸ್ ಹೋನಾ ಯಹ ಹೈ ಪಾಸ್ ವಿತ್ ಆನರ್. ಅದಕ್ಕೆ ಬಾಬಾ ಹೇಳ್ತಾರೆ, ಸಣ್ಣ ಸಣ್ಣ ಪೇಪರ್ನಲ್ಲಿ ಪಾಸ್ ಆಗೋದೇನು ದೊಡ್ಡದಲ್ಲ, ಸೂಕ್ಷ್ಮ ಪೇಪರ್ನಲ್ಲಿ ಪಾಸ್ ಆದ್ರಷ್ಟೇ ನೀವೇನಾಗ್ತೀರಾ, ಪಾಸ್ ವಿತ್ ಆನರ್ ಆಗ್ತೀರಾ. ತೋ ಜಬ್ ಸಮझा कि क्या करना है, ತಿಳಿತಾ ಏನು ಮಾಡ್ಬೇಕಂತ ಹೇಳಿದ್ರು ಬಾಬಾ? ಏನು ಹೇಳಿದ್ರು ಬಾಬಾ? ಇವತ್ತು ಪ್ರವೃತ್ತಿ ಮಾರ್ಗದ ಎಲ್ಲ ಬುದ್ಧಿಯನ್ನು ಏನು ಮಾಡಬೇಕು, ಸ್ವಚ್ಛ ಮಾಡಬೇಕು, ಭಸ್ಮ ಮಾಡಬೇಕು. ಹಳೆ ಚೌಪಡಿ ಎಲ್ಲ ಏನು ಮಾಡಬೇಕು, ಭಸ್ಮ ಮಾಡಿ ಹೊಸ ಖಾತಾನ ಬರೀಬೇಕು. इतना फोर्स भरे यह भी बहुत है. जैसे कपड़े धुलाई के बाद प्रेस न हो तो कपड़े में चमक नहीं आती. ಬಟ್ಟೆ ತೊಳಿತೀವಲ್ಲ, ಬಟ್ಟೆ ತೊಳೆದ ಮೇಲೆ ಏನು ಮಾಡಬೇಕಾಗ್ತದೆ, ಮತ್ತು ಇಸ್ತ್ರಿ ಮಾಡಬೇಕಾಗ್ತದೆ. ಇಸ್ತ್ರಿ ಮಾಡಲಿಲ್ಲ ಅಂದ್ರೆ ಅದು ಹೊಳಪು ಬರೋದಿಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, तो यह भी कोर्स के बाद अगर फोर्स नहीं भरता है तो चमत्कारी बनकर चमत्कार नहीं दिखा सकते. ಹೆಂಗೆ ಹೇಳ್ತಾರೆ ನೋಡಿ ಬಾಬಾ? ಬಾಬಾ ಹೇಳ್ತಾರೆ, ಇತನಾ ಫೋರ್ಸ್ ಬರೆ, ಎಷ್ಟು ಫೋರ್ಸ್ ಇರಬೇಕು ಅಂತಂದರೆ ಹೇಳ್ತಾರೆ ಬಾಬಾ, ನೀವೂ ಕೂಡ ಜ್ಞಾನ ಕೇಳಿ ಅಷ್ಟೇ ಹೋಗೋದಲ್ಲ, ಆ ಜ್ಞಾನದ ಪಾಯಿಂಟ್ಸ್ಗಳನ್ನು ಏನು ಮಾಡಬೇಕಾಗ್ತದೆ, ಫೋರ್ಸ್ ತುಂಬಬೇಕಾಗ್ತದೆ. ಆವಾಗ ಏನಾಗ್ತದೆ, ಚಮತ್ಕಾರ ಆಗ್ತದೆ. ನೀವು ಚಮತ್ಕಾರ ಆಗಿ ಕಾಣಿಸ್ತೀರಾ. तो अब चमत्कारी बनकर जाना जो दूर से ही आपकी ईश्वरीय चमक ಆಕರ್ಷಿತ್ ಕರೆ. ನಿಮ್ಮನ್ನು ದೂರಿಂದ ನೋಡಿದ್ರ ತಕ್ಷಣ ಅವ್ರಿಗೆ ಗೊತ್ತಾಗಬೇಕು ಇವರು ಏನೋ ಬೇರೆನೇ ಇದ್ದಾರೆ ಅಂತ. तो बाबा ಹೇಳ್ತಾರೆ, सभी से ज़्यादा अपनी तरफ आकर्षित करने वाली चीज़ कौन सी होती है, जो दूर से ही ना चाहते भी अपनी तरफ आकर्षित करती है. ಬಾಬಾ ಹೇಳ್ತಾರೆ, ದೂರಿಂದನೇ ಆಕರ್ಷಣೆ ಆಗಬೇಕು ಅಂತಂದರೆ ಏನು ಮಾಡಬೇಕು? ಯಾವುದು ದೂರಿಂದನೇ ಆಕರ್ಷಣೆ ಆಗ್ತದೆ? ಚಮಕ್ ಅಂತ ಹೇಳ್ತಾರೆ ಬಾಬಾ. ಹೊಳಿತಿತ್ತು ಅಂತಂದರೆ, ಯಾವುದೋ ಒಂದು ವಸ್ತು ಹೊಳಪಿತ್ತು ಅಂತಂದರೆ ಅದು ದೂರಿಂದನೇ ಕಾಣಿಸೋಕ್ಕೆ ಶುರು ಮಾಡ್ತದೆ. ಬಾಬಾ ಹೇಳ್ತಾರೆ, ಚಮಕ್ ಕಿಸಸೆ ಆತಿ ಹೇ, ಹೊಳಪು ಹೆಂಗೆ ಬರ್ತದೆ? आपकी प्रदर्शनियों में भी सभी से ज़्यादा कौन सी चीज़ आकर्षित करती है,
ತಮ್ಮ ಪ್ರದರ್ಶನಿನಲ್ಲಿ ಯಾವುದು ಹೆಚ್ಚು ಆಕರ್ಷಿತ ಮಾಡ್ತದೆ? एक तो लाइट अपनी तरफ आकर्षित करती है, दूसरी माइट अपनी तरफ आकर्षित करती है. ಲೈಟ್ ಮತ್ತು ಮೈಟ್, ಯಾವಾಗಲೂ ಲೈಟೇ ಆಕರ್ಷಣೆ. ಅದಕ್ಕೆ ದೀಪಾವಳಿನಲ್ಲಿ ಏನು ಹಾಕ್ತಾರೆ? ಅವೆಲ್ಲ ಹಾಕ್ತಾರಲ್ಲ, ಮಾಲೆ, ಅದು ಆಕರ್ಷಣೆ ಆಗ್ತದೆ. ಅದಕ್ಕೆ ಹೇಳ್ತಾರೆ ಬಾಬಾ, ಲೈಟ್ ಮತ್ತು ಮೈಟ್ ಎಲ್ಲರಿಗೂ ಆಕರ್ಷಣೆ ಆಗ್ತದೆ. अपने में ईश्वरीय लाइट व अपने में ट्रांसफ़र होने की माइट हो तो भी ಆಕರ್ಷಿತ್ करते हो. ಅದಕ್ಕಾಗಿ ಬಾಬಾರವರ ಶಕ್ತಿಯ ಏನು ಬೆಳಕು ಮತ್ತು ಶಕ್ತಿ ಎರಡು ನಮ್ಮಲ್ಲಿದ್ದರೆ ನಾವು ಎಲ್ಲರಿಗೂ ಏನಾಗ್ತೀವಿ? ಆಕರ್ಷಿತ ಆಗ್ತೀವಿ. अपने को ट्रांसफ़र नहीं कर सकते तो ट्रांसफ़र करने की लाइट और माइट अपने धारण करने से हर आत्मा को अपनी तरफ आकर्षित कर सकेंगे. ಅದಕ್ಕೆ ನಾವು ಏನಾಗಬೇಕೀಗ? ಟ್ರಾನ್ಸ್ಫರ್ ಆಗಬೇಕು. ಹೆಂಗೆ ಟ್ರಾನ್ಸ್ಫರ್ ಆಗಬೇಕಂತ ಹೇಳಿದ್ರಲ್ಲ ಮೇಲೆ, ಹೆಂಗೆ ಟ್ರಾನ್ಸ್ಫರ್ ಆಗಬೇಕಂತ? ಪ್ರವೃತ್ತಿ ಮಾರ್ಗದಿಂದ ಈಶ್ವರೀಯ ಸೇವಾಧಾರಿಯಾಗಿ ಬದಲಿ ಆಗಬೇಕು. ಪ್ರವೃತ್ತಿ ಮಾರ್ಗದಿಂದ ಬದಲಿ ಆಗೋಕ್ಕೆ ಏನೇನೆಲ್ಲ ಬಂದುವಲ್ಲ, ಲೋಭ ಬಂತು, ಮೋಹ ಬಂತು, ಸ್ವಲ್ಪ ಇಟ್ಕೋತೀವ್ರಿ, ಸ್ವಲ್ಪ ಬೇಕಾಗ್ತದ್ರಿ ಅಂದ್ರಿ ಏನಾಗ್ಬಿಡ್ತದಂತೆ? ಮಾಯೆ ನಿಮ್ಮನ್ನು ಹಫ್ ಮಾಡ್ತದೆ. ಅದಕ್ಕೆ ಕಂಪ್ಲೀಟಾಗಿ ಪ್ರವೃತ್ತಿ ಮಾರ್ಗವನ್ನು ಏನು ಮಾಡುತ್ತಾರೆ ಬಾಬಾ? ಭಸ್ಮ ಮಾಡಿಬಿಡಿ. ಆವಾಗ ನೀವೇನಾಗ್ತೀರಾ? ಆಕರ್ಷಿತ ಆಗ್ತೀರಾ. ಅಚ್ಚಾ, ಓಂ ಶಾಂತಿ.